ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಎಲ್ಲರಿಗೂ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದ್ಸಲಿ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ವ್ಲಾಗ್ ಆ್ಯಕ್ಚುಲಿ ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾವು ಇದ್ದಿದ್ದು ಆ್ಯಕ್ಚುಲಿ 5:30ಗೆ ಎದ್ವಿ. ಬಟ್ ಒಂದು ಸ್ವಲ್ಪ ಯಾರೋ ಬರಬೇಕು ಅಂತ ಕಾಯ್ತಾ ಇದ್ದೀವಿ. ಆಲ್ರೆಡಿ 6:30 ಆಗಿಬಿಟ್ಟಿದೆ. ಸೊ ಈಗ ಆ್ಯಕ್ಚುಲಿ ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಯಾಕಪ್ಪ ಹೊರಟಿರೋದು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಸಾಮಾನೆಲ್ಲ ತೊಗೊಂಡು ಬರಬೇಕು. ಸೊ ಹಾಗಾಗಿ ಬೆಂಗಳೂರಿಗೆ ಹೊರಟಿದ್ದೀನಿ. ಹೋಗ್ತಾ ಹಂಗೆ ಆನ್ ದ ವೇ ಇಲ್ಲೇ ಒಂದು ಸ್ವಲ್ಪ ನಾನ್ ವೆಜ್ ಎಲ್ಲ ತೊಗೊಂಡು ಹೋಗ್ತೀನಿ. ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಮನೆಗೆ ನಾನ್ ವೆಜ್ ಎಲ್ಲ ತೊಗೊಂಡು ಹೋಗಬೇಕು. ಲೋಕಿ ಆ್ಯಕ್ಚುಲಿ ಯಾರಿಗೋ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಅಂಕಲ್ಗೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬರ್ಕೊಡಿ ಅಂತ ಹೇಳಿದ್ವಿ. ಅವ್ರು ವಾಟ್ಸಪ್ ಮಾಡಿದರು. ವಾಟ್ಸಪ್ ಮಾಡಿದ್ರೆ ಅಲ್ಲೋಗಿ ನೋಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಬರ್ಕೊಡಿ ಅಂತ ಹೇಳಿದ್ದೀನಿ. ಸೊ ಅದು ನೆನ್ನೆನೇ ಕೊಡಿ ಅಂತ ಹೇಳಿದ್ದೆ, ಅದು ಇನ್ನೂ ಕೊಟ್ಟಿಲ್ಲ. ಈಗ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ಅವ್ರು ಇನ್ನೇನು ಬಂದರೆ ಹೊರಡಬೇಕು. ಸೊ ನೋಡಬೇಕು ಇವತ್ತು ಆ್ಯಕ್ಚುಲಿ ಋತ್ವಿಗೆ ಯಾರ ಹತ್ರ ಫಸ್ಟ್ ಬರ್ತಾನೆ ಅಂತ. ಯಾರ ಹತ್ರ ಬರ್ತಾನೆ ಋತಿಕ್ಷಾ? ಅಪ್ಪನ ಹತ್ರನೇ ಫಸ್ಟ್. ಅಪ್ಪ ನಿನ್ನ ಹತ್ರ ಬರಲ್ವಾ? ಹಾಂ, ಸೊ ರಿತಿಕ್ಷನ್ನ ಇಲ್ಲೇ ಬಿಟ್ಟು ಹೋಗೋಣ ಅನ್ಕೊಂಡಿದ್ದೀನಿ. ಇಲ್ಲೇ ಇರ್ತೀಯಾ? ಹಾಂ, ಸೊ ಅವಳು ಎಕ್ಸೈಟಲ್ಲಿದ್ದಾಳೆ. ಸೊ ನೋಡೋಣ ಋತ್ವಿಕ್ ಯಾರ ಹತ್ರ ಹೋಗ್ತಾರೆ ಅಂತ. ಇನ್ನೇನು ಲೋಕಿ ಬಂದರೆ ಹೊರಡಬೇಕು. ಬಿಲ್ಲಿ ಇಸ್ಕೊಂಬರಕ್ಕೆ ಹೋಗಿದ್ದಾನೆ ಆ್ಯಕ್ಚುಲಿ. ಸೊ ಬನ್ನಿ ಹೋಗೋಣ. ಯಾರ ಹತ್ರ ಹೋಗ್ತಾನೆ ಅನ್ನೋದನ್ನು ಅಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್, ಈಗ ಹೊರಡ್ತಿದ್ದೀವಿ ಗೈಸ್. ಸೊ ಅಲ್ಲಿ ಹೋಗಿ ಮತ್ತೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನು ಅಂತ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ರಿತಿಕ್ಷಾ ಆ್ಯಕ್ಚುಲಿ ಅಕ್ಕನ ಮನೆಗೆ ಹೋಗಿದ್ದಾಳೆ ಕೀ ಕೊಟ್ಬಿಟ್ಟು ಬರೋಕ್ಕೆ. ಸೊ ಇಲ್ಲಿ ಕಾಯ್ತಾ ಇದ್ದೀನಿ. ಅವಳಿನೇನು ಬಂದರೆ ಹೊರಡೋದೆ. ರಿತಿಕ್ಷಾ ಬರೋ ಅಷ್ಟರಲ್ಲಿ ಕಾಡು ಸೈಡಿಗೆ ಹಾಕೋಣ ಅಂಥೇಳಿ ಹಾಕ್ಕೊಳ್ತಾ ಇದ್ದೀನಿ. ಅವಳಿಗೆ ಹತ್ರ ಆಗಲಿ ರೋಡ್ ಕ್ರಾಸ್ ಮಾಡೋದಕ್ಕೆ ಭಯ ಆಗ್ತಾಳಲ್ಲ. ಸೊ ಹಾಗಾಗಿ ಪಕ್ಕದಲ್ಲೇ ಇರೋದಲ್ವ, ಸೊ ಅವಳು ಬರಲಿ ಅಂತ. ಅವಳು ಕೂಡ ಬಂದಳು. ಇನ್ನೇನು ಹೊರಟಿದ್ದೀವಿ. ಸೊ ಬನ್ನಿ ಅಂಗಡಿ ಹತ್ರ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ಆ್ಯಕ್ಚುಲಿ ಸೊ ಲೋಕಿ ಇಲ್ಲೇ ಮಟನ್ ತರಕ್ಕೆ ಹೋಗಿದ್ದಾರೆ. ಸೊ ರಿತಿಕ್ಷಾ ಮತ್ತು ಲೋಕಿ ಇಬ್ಬರು ಹೋಗಿದ್ದಾರೆ. ಬೆಳಗ್ಗೆನೇ ವೆದರ್ ಅಂತೂ ಫುಲ್ ಚಿಲ್ಲಾಗಿದೆ. ವೆದರ್ ಎಷ್ಟು ಕೋಲ್ಡ್ ಆಗಿದೆ ಅಂತ ಹೇಳಿದ್ರೆ, ಸೊ ಫುಲ್ಲು ಕೋಲ್ಡ್ ಇದೆ. ನೋಡ್ತಾ ಇರ್ಬೋದು, ನಾನು ಕಾರಲ್ಲೇ ಬೆಡ್ಶೀಟು ಮತ್ತು ದಿಂಬು ಎಲ್ಲ ಇಲ್ಲೇ ಹಾಕ್ಕೊಂಡು ಮಲಗಿದ್ದೀನಿ. ಈಗ ಅಲ್ಲಿಂದ ಬಂದೆ. ಸೊ ಆಲ್ರೆಡಿ ಅಲ್ಲಿಂದ ಇಲ್ಲಿಗೆ 1/2 hour ಆಗುತ್ತೆ. ಹೋಗಿದ್ದಾರೆ ಮಟನ್ ತೊಗೊಂಡು ಬಂದು. ಸೊ ಇನ್ನೇನು ಬೆಂಗಳೂರಿಗೆ ಹೋಗ್ಬೇಕು. ಆ್ಯಕ್ಚುಲಿ ಋತ್ವಿಕ್ ಕಾಲ್ ಮಾಡ್ತಾ ಇದ್ದಾನೆ, ನಾನು ಪಿಕ್ ಮಾಡ್ತಿಲ್ಲ. ಸೊ ಸರ್ಪ್ರೈಸ್ ಕೊಡೋಣ ಅಂತ. ನಾವು ಮನೆಗೆ ಹೋಗಿ ಎಷ್ಟೊತ್ತಿಗೆ ಹೋದೆ ಅಂತ ಹೇಳ್ತೀನಿ. ನಾವು ಮನೆ ಬಿಟ್ಟಾಗ ಆ್ಯಕ್ಚುಲಿ 7 ಗಂಟೆ. ಈಗ ಆಲ್ಮೋಸ್ಟ್ 7:40 ಆಗಿದ್ದೆ. ಬನ್ನಿ ಹೋಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ಬಿಡೋ ಅಷ್ಟರಲ್ಲಿ ಈಗ 7:40 ಆಗಿದೆ. ಎಷ್ಟೊತ್ತಿಗೆ ಹೋಗ್ತೀನೋ ನೋಡ್ತೀನಿ. ಇನ್ನು ಹೋಗ್ತಾ ಹಾಗೆ ಸುಸ್ತಾಯಿತು. ಸೊ ತಿಂಡಿ ತಿನ್ನೋಣ ಅಂಥೇಳಿ ತಿಂಡಿಗೆ ಹೋಟ್ಲಿಗೆ ಹೋದ್ವಿ. ಇನ್ನು ಲೋಕಿ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ತೊಗೊಂಡ್ರು. ಇನ್ನು ನಾನು ಕೂಡ ಇಡ್ಲಿ ವಡೆ. ರಿತಿಕ್ಷನ್ಗೂ ಕೂಡ ಎಲ್ಲೇ ಹೊರಗಡೆ ಹೋದರೂ ಫಸ್ಟ್ ಅವ್ಳು ಆರ್ಡ್ರ್ ಮಾಡೋದೇ ಇಡ್ಲಿ ವಡೆ. ಇನ್ನು ತಿಂಡಿ ತಿಂದ್ಕೊಂಡು ಈಗ ಇನ್ನೇನು ಬೆಂಗಳೂರಿಗೆ ಹೊರಡಬೇಕು. ಸೊ ಟ್ರಾಫಿಕ್ಕು ಕೂಡ ಏನೂ ಇಲ್ಲ. ಸೊ ತಿಂಡಿ ಅಂತೂ ಚೆನ್ನಾಗಿತ್ತು. ಸೊ ಬೆಂಗಳೂರು ಹೆಂಗಿದೆ ತೋರಿಸ್ತೀನಿ ಬನ್ನಿ. ಈಗಷ್ಟೇ ಬೆಂಗಳೂರಿಗೆ ರೀಚ್ ಆದ್ವಿ. ಅಲ್ಲಿ ಬಿಟ್ಟಾಗ 7:30 8 o'clock ಆಗಿತ್ತು. ಇವಾಗ 10 o'clock ಆಗಿದೆ ಅನಿಸುತ್ತೆ. ಗೈಸ್ ತಡೀರಿ ತೋರಿಸ್ತೀನಿ. ಕರೆಕ್ಟಾಗಿ 10:22 ಆಗಿದೆ. ಋತ್ವಿಕ್ ಈಚೆ ಇದ್ದಾನೆ. ಬನ್ನಿ ನೋಡೋಣ ಏನು ರಿಯಾಕ್ಷನ್ ಕೊಡ್ತಾನೆ ಅಂತ ನೋಡ್ತೀನಿ. ಬೆಲ್ಟಲ್ಲಿ ನಂದು ಅಲ್ಲ ಆಯ್ತು ನೋಡಿ, ಕೊಡೋದು ಎತ್ಕೊಡು ಬೆಲ್ಟ್. ಬರೋದು ನೋಡಿ, ಅವನೇ ಇಳಿದು ಬರ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ. ಇನ್ನು ಚಪ್ಪಲಿ ಎಲ್ಲೋ ಯಾರೋ ಇದು ತಂದಿದ್ದು ಋತ್ವಿ, ಎಳ್ಳೀರು ಯಾರು ತಂದಿದ್ದು?
ಇನ್ನು ಋತ್ವಿಕ್ ಹತ್ರ ಚೆನ್ನಾಗಿ ಆಟ ಆಡಿ ಕಾಲ ಕಳೆಯೋಷ್ಟರಲ್ಲಿ ಅಕ್ಕ ಕೂಡ ಬಂದಳು. ಇನ್ನು ನಾವು ಅದೇ ಥರ ಯಾರೇ ಬಂದಿದ್ದಾರೆ ಅಂತ ಗೊತ್ತಾದರೂ ಎಲ್ಲೂ ಒಂದು ಕಡೆ ಸೇರ್ತೀವಿ. ನಾನು ಬಂದಿದ್ದೀನಿ ಅಂತ ಅಕ್ಕಂಗೆ ಆಲ್ರೆಡಿ ಹಿಂದಿನ ದಿನವೇ ಹೇಳಿರೋದ್ರಿಂದ ನಾನು ಹೋಗಿ ಋತ್ವಿಕ್ ಹತ್ರ ಆಟ ಆಡೋಷ್ಟರಲ್ಲಿ ಅವಳು ಕೂಡ ಬಂದಳು. ಇನ್ನು ಎಲ್ಲರೂ ಕೂತು ಸ್ವಲ್ಪ ಹೊತ್ತು ಮಾತಾಡಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಹೋಗಿದ್ದೆ ಎಲೆಕ್ಟ್ರಿಕ್ ಸಾಮಾನು ತರೋದಕ್ಕೆ. ಸೊ ನಾವು ಹೋಗಿದ್ದು ಆ್ಯಕ್ಚುಲಿ ಇದೇ ಗೋಲ್ಡ್ ಮಾರ್ಕ್ ಅಂತ. ಸೊ ಇವ್ರದ್ದು ಓನ್ ಶಾಪ್ ಇದೆ. ಸೊ ಹೆಂಗಿದೆ ಏನಿದೆ ಅಂತ ತೋರ್ಸೋಕ್ಕೂ ಮುಂಚೆ ಸ್ವಲ್ಪ ಒಳಗಡೆ ಎಲ್ಲ ರಶ್ ಇದ್ದಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ಇದು ಕ್ಯಾಶ್ ಕೌಂಟರು. ಸೊ ಆಲ್ರೆಡಿ ಯಾರೋ ಬಿಲ್ ಮಾಡಿಸಿ ಹೋಗ್ತಾ ಇದ್ದಾರೆ. ಸೊ ನೋಡ್ಬೋದು ಅಲ್ಲೂ ಅಷ್ಟೇ ಗೋಲ್ಡ್ ಮಾರ್ಕ್ ಅಂತ ಇದ್ದಾರೆ. ಸೊ ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ. ನೋಡಿ ಇದೇ ಅಂಗಡಿ. ಇದು ಆ್ಯಕ್ಚುಲಿ ಶಾಪ್ ಅಲ್ಲ, ಇದು ಗೋಡನ್ನು. ಸೊ ಹೋಲ್ಸೇಲ್ ರೇಟಲ್ಲಿ ಎಲ್ಲ ಕೊಡ್ತಾರೆ. ನಮ್ಮ ಭಾವ ಆಲ್ರೆಡಿ ಇಲ್ಲಿ 2-3 ಸತಿ ಪರ್ಚೇಸ್ ಮಾಡಿರೋದ್ರಿಂದ ಇಲ್ಲೇ ಬನ್ನಿ ಅಂತ ಕರ್ಕೊಂಬಂದರು. ಸೊ ಓಕೆ, ಹೊರಗಡೆ ರೇಟಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಇನ್ನು ಋತ್ವಿಕು ಕೂಡ ಅಕ್ಕನ ಹತ್ರನೇ ಇದ್ಲು, ನಾನು ಎತ್ಕೊಳಂಗಿಲ್ವಲ್ಲ ಹಾಗಾಗಿ. ಸೊ ಶಾಪವರು ನಮಗೆ ಸ್ವಲ್ಪ ಏನೇನು ಆಗಿದೆ ಅಂಥೇಳಿ ಎಲ್ಲ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ. ಅದಕ್ಕೆ ಯಾವ ರೀತಿ ಮೋಸ ಆಗುತ್ತೆ ಏನು ಅಂತ. ಇಲ್ಲಿ ತೊಗೊಂಬಂದ್ಮೇಲೂ ಕೂಡ ತುಂಬ ಜನ ಹೇಳಿದ್ರು. ಈವನ್ ನಮ್ಮ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾರಲ್ಲ ಅವರು ಅಷ್ಟೇ. ಸೊ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನು ಮನೆಗೆ ಹೋಗಿ ತೋರಿಸ್ತೀನಿ. ಇನ್ನು ನಾವು ತೊಗೊಂಡಿದ್ದೆಲ್ಲ ಇಲ್ಲಿ ಒಂದು ಕಡೆ ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ನಾವು ಆ್ಯಕ್ಚುಲಿ 2 ಸಲ ತೊಗೊಂಡಿದ್ದು. ಸೊ ಫಸ್ಟ್ ಟೈಮು ಬರೀ ಸ್ವಿಚ್ಗಳೆಲ್ಲ ತೊಗೊಂಡು ಪ್ಯಾಕ್ ಮಾಡಿಸಿದ್ದೀವಿ. ಇನ್ನು ನೆಕ್ಸ್ಟು ವೈರಿಂಗ್ ಬಗ್ಗೆ ಇನ್ನೂ ತೊಗೊಂಡಿರಲಿಲ್ಲ ನಾವು. ಸೊ ವಯರು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತಾಯಿದ್ರು. ಅವರು ಯಾವ್ದ್ಯಾವುದು ಏನೇನು ವಯರು ಅಂತ ಹೇಳ್ತಾಯಿದ್ರು. ಸೊ ನೀವು ನೋಡಿ ಅವ್ರು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಇದು ವಿ ಗಾರ್ಡು 2.5 ಇದು ಇಲ್ಲಿ ಸ್ಕ್ಯಾನರ್ ಬರುತ್ತೆ, ಅಲ್ಲಿ ನೋಡಿ ಸ್ಕ್ಯಾನ್ ಮಾಡಿ. ಇದು 1 ಟೈಮ್ ಸ್ಕ್ಯಾನ್ ಆಗುತ್ತೆ, 1 ಟೈಮೇ, ಸೆಕೆಂಡ್ ಟೈಮ್ ಆಗಲ್ಲ. ನೀವು ಅಂಗಡಿಗೆ ಹೋದ್ರೆ ಒಂದು 7 kg ಎಲ್ಲ ಕಾಯಿ ತೊಗೊತೀನಿ, ಇಲ್ಲಿ ಸ್ಕ್ಯಾನ್ ಮಾಡ್ತೀನಿ, ಓಕೆ ಆದ್ರೇ ತೊಗೊತೀನಿ, ಇಲ್ಲ ಅಂದರೆ ದುಡ್ಡು ಮತ್ತೆ ಕೊಡ್ತೀನಿ. ನಮ್ದು ಇದು ನೋಡಿ, ಇದು ಕಡಿಮೆ ರೇಟ್ದು ನಮ್ಮದು ಸಿಲ್ವರು. ಇದು FR, ಇದು 2444, 2726. ಇದಕ್ಕೆ ಇದು ಮ್ಯಾಚ್ ಮಾಡಿ. ಇದು ನಾವು ಮಾಡಲ್ಲ, ಇದು ಸ್ಯಾಂಪಲ್ ಇತ್ತು. ಇದರ್ ಕಟ್ಬಿಟ್ಟು ಮನೆ ಕಟ್ಬಿಟ್ಟು ಸೇಲ್ ಮಾಡ್ತಾರಲ್ಲ ಕಡಿಮೆ ರೇಟಿಗೆ, ಅವ್ರು ತಗೊಂಡು ಅವ್ರು ಮನೆಯವ್ರು ಯಾರು ಹಾಕ್ತಲ್ಲ. ಇದು FR, ಎಲ್ಲಿ ಫೈರ್ ಹಿಡಿತದೆ ಅಲ್ಲೇ ಸ್ಟಾಪ್ ಆಗುತ್ತೆ. ನಮ್ಗೆ 5% ಮಾರ್ಜಿನ್ ಬೇಕೇ ಬೇಕು. ಈಗ ನಾವಲ್ಲಿ ಕ್ವಾಲಿಟಿ ಚೇಂಜ್ ಮಾಡೋದು ನಮ್ದು. ಆ ಥರ ಮೀಟ್ರ್ ಮಾರ್ಕ್ ಬರುತ್ತೆ, 1 to 90, ಪಕ್ಕ 90 ಮೀಟರ್ ಬರುತ್ತೆ. ಇದ್ರ ಮೇಲೆ 1 ಮೀಟ್ರ್ ಮಾರ್ಕ್ ಇಲ್ಲ, ನಮ್ದು ಮೀಟ್ರ್ ಮಾರ್ಕ್ ಬರುತ್ತೆ 1 to 390. ನೋಡಿದ್ರಲ್ಲ. ಸೊ ಫೈನಲಿ ಎಲ್ಲ ಹೇಳಿದ್ರು, ಬಟ್ ಗೊತ್ತಿಲ್ಲ ಯಾವ್ದ್ಯಾವ್ದು ಏನೇನು ಅಂತ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾನು ಅಲ್ಲಿಂದ ತೊಗೊಂಬರ್ಬೇಕಾದ್ರೆ ಸ್ವಲ್ಪ ಹೆದರ್ಕೊಂಡೆ ತಂದೆ. ಯಾಕೆಂತ ಹೇಳಿದ್ರೆ ನಾವು ಹೋಗಿದ್ದು ವಿ ಗಾರ್ಡ್ ಕಂಪ್ನಿ ತೊಗೊಂಬರೋಣ ಅಂತ, ಇದು ಯಾವುದೋ ಬೇರೆದಿದೆ ಅಂದ್ಕೊಂಡು ಹೋಗಿದ್ದು. ಬಟ್ ಆದರೆ ಫೈನಲಿ ಎಲ್ಲರೂ ಒಪ್ಕೊಂಡ್ರು. ಇನ್ನು ನೋಡಿ ಫಸ್ಟ್ ಒಂದು ಬಿಲ್ ಮಾಡಿಸಿದ್ದು ಬರೀ ಸ್ವಿಚ್ಚು ಅದು ಇದು ಮಾಡಿಸಿದ್ವಿ. ಇನ್ನು ಸೆಕೆಂಡ್ ಬಿಲ್ಲು ವೈರಿಂಗ್ ಎಲ್ಲ ಹೇಳಾದ್ಮೇಲೆ ಸೊ ಇನ್ನೂ ನಮ್ಮ ಭಾವನೇ ಇನ್ನೂ ಡಿಸ್ಕಸ್ ಮಾಡ್ತಾಯಿದ್ರು. ಬಟ್ ಆದರೆ ನಾವೆಲ್ಲ ತಗೊಂಡು ಇನ್ನೂ ಒಂದು ಸ್ವಲ್ಪ ನಮ್ಮ ಮಾವನ ಫ್ರೆಂಡು ಬಂದಿದ್ರಲ್ಲ, ಸೊ ಅವರು ಕೂಡ ಎಲೆಕ್ಟ್ರಿಷಿಯನ್ ಆಗಿರೋದ್ರಿಂದ ಅವರು ಕೂಡ ನಮಗೆ ಕರ್ಕೊಂಡು ಹೋಗಿದ್ದು ತುಂಬಾ ಎಲ್ಪ್ ಆಯಿತು. ಇನ್ನು ಅವರು ಬಂದಿದ್ದು ಆ್ಯಕ್ಚುಲಿ ಏನೇನು ಬೇಕೋ ಅವರು ಎಲ್ಲ ಕೊಡಿಸಾದ್ಮೇಲೆ ಅವ್ರಿಗೆ ಸ್ವಲ್ಪ ವಯರ್ ಬೇಕು ಅಂಥೇಳಿ ಅವರು ಕೂಡ ತೊಗೊಳ್ತಾಯಿದ್ರು. ಇನ್ನು ವೈರಿಂಗ್ ಬಿಲ್ಲೆಲ್ಲ ಸೇರಿ ಅದು ಕೂಡ ಸಪ್ರೇಟ್ ಬಿಲ್ ಮಾಡಿಸಿ ಇನ್ನು ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ಪ್ಯಾಕಿಂಗು ಕೂಡ ಅಷ್ಟೇ, ಬೇರೆ ಕಡೆ ಎಲ್ಲ ಆದರೆ ತುಂಬ ಲೇಟೇ ಆಗುತ್ತೆ. ಬಟ್ ಇಲ್ಲಿ ಒಬ್ಬರು ಪ್ಯಾಕ್ ಮಾಡ್ತಿದ್ರೆ ಒಬ್ಬರು ಎಲ್ಲ ಕಟ್ಕೊಡೋರು. ಮತ್ತು ಇನ್ನೊಂದು, ಸೊ ಈ ಬಾಕ್ಸಲ್ಲೆಲ್ಲ ಇಡೋದಕ್ಕೆಲ್ಲ ಟೈಟಾಗಿ ಪ್ಯಾಕ್ ಮಾಡೋದಕ್ಕೆ ಮಿಷಿನ್ ಕೂಡ ಅಲ್ಲೇ ಇದೆ. ಸೊ ಅದು ಲೋಕಿ ಹಿಂದೆಗಡೆನೇ ಇದೆ, ನೀವು ನೋಡ್ಬೋದು. ಇನ್ನು ನಾವು ಹೋದಾಗ ಆ್ಯಕ್ಚುಲಿ ಮನೆ ಬಿಟ್ಟು ಹೋದಾಗ 11 ಗಂಟೆಗೆ ನಾವು ಹೋಗಿದ್ದು. ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 4:15 ಆಗಿತ್ತು. ಸೊ ಫ್ಯಾಮಿಲಿ ಜೊತೆ ನನಗೆ ಏನೇನು ಅಂದ್ಕೊಂಡೋ ಹಂಗೆ ಟೈಮ್ ಕಳೆಯೋದಕ್ಕೆ ಆಗಲಿಲ್ಲ. ಎಲ್ಲ ಇಲ್ಲೇ ಆಯಿತು. ಯಾಕಂತ ಹೇಳಿದರೆ ನಾವು ಹೊರಟಿದ್ದು ಬೆಳಗ್ಗೆ ಹೋಗಿ ಇನ್ನು ಮತ್ತೆ ಸಂಜೆ ರಿಟರ್ನ್ ಬರಬೇಕಾಗಿತ್ತಲ್ಲ. ಸೊ ಒಂದೇ ದಿನವೂ ಆಗಲಿಲ್ಲ. ಇನ್ನು ನೋಡಿ ವಯರ್ ಯಾವ್ದ್ಯಾವುದು ಅಂತ. ಸೊ ಫೇಸು, ಅರ್ಥಿಂಗು, ನ್ಯೂಟ್ರಲ್ಲು ಈ ಥರ ಎಲ್ಲ ಇರುತ್ತಲ್ಲ, ಅದೇ ಥರ ಅವರು
ಯಾವ್ದ್ಯಾವುದು ಅಂತ ಹೇಳಿ ಹೇಳಿ ಪ್ಯಾಕ್ ಮಾಡಿಸ್ತಾಯಿದ್ರು. ಇನ್ನು ಯಾವ್ದ್ಯಾವ್ದು ಎಷ್ಟೆಷ್ಟು ಕ್ವಾಂಟಿಟಿ ಇದೆ ಅಂತಲೂ ಕೂಡ ಅವ್ರು ನಮ್ಮ ಮುಂದೆ ಪ್ಯಾಕ್ ಕ್ವಾಂಟಿಟಿ ಚೆಕ್ ಮಾಡಿ ಮತ್ತು ಅವರು ಕೂಡ ನಮಗೆ ಲೆಕ್ಕ ಕೊಡ್ತಾಯಿದ್ರು. ಈ ಕಡೆ ಎಲ್ಲ ಆದಮೇಲೆ ಫೈನಲ್ ಅಮೌಂಟು ಫಸ್ಟು ಇವ್ರು ಇಲ್ಲಿ ನಮ್ಗೆ ಹೇಳ್ತಾರೆ ಎಷ್ಟಾಗಿದೆ ಏನು ಅಂತ. ಇನ್ನು ಇವರು ಹೇಳಾದಮೇಲೆ ಇಲ್ಲೆಲ್ಲ ಪ್ಯಾಕ್ ಆದಮೇಲೆ ಅವ್ರು ದುಡ್ಡು ಇಸ್ಕೊಳೋದು. ಸೊ ಕೆಲವು ಕಡೆ ಎಲ್ಲ ಬಿಲ್ ಆಗಿದ ತಕ್ಷಣ ದುಡ್ಡು ಕೊಟ್ಬಿಡ್ಬೇಕು. ಇಲ್ಲಿ ಆ ಥರ ಎಲ್ಲ ರೆಸ್ಪಾನ್ಸು ಕೂಡ ಚೆನ್ನಾಗಿತ್ತು. ಇನ್ನು ನೋಡಿ ಒಳಗಡೆ ಕ್ಯಾಶ್ ಕೊಡೋಣ ಅಂತ ಹೋದ್ವಿ. ಸೊ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ. ಅಲ್ಲಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಆ್ಯಕ್ಚುಲಿ 1,05,000 ರೂಪಾಯಿ ಬಿಲ್ಲಾಗಿದೆ. ಸೊ ಓಕೆ ಅಂತು. ಇಲ್ಲೆಲ್ಲ ಕೇಳಿದಾಗ ನಮಗೆ 1.5 ಒಂದೊಂದು ಶಾಪಲ್ಲಿ 2 ಲಕ್ಷ ಈ ಥರ ಆಗಿತ್ತು. ಸೊ ಎಲೆಕ್ಟ್ರಿಷಿಯನ್ ಸಾಮಾನು ತೊಗೊಂಡು ಮನೆಗೆ ಹೋಗಿ ಇನ್ನು ಭಾವ ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಫಿ ಎಲ್ಲ ಕುಡಿದ್ವಿ ನಾವು. ಕಾಫಿ ಎಲ್ಲ ಕುಡಿದು ಇನ್ನೇನು ಹೊರಡಬೇಕು. ಸೊ ಅಷ್ಟರಲ್ಲಿ ಒಂದು 5 ನಿಮಿಷ ಋತ್ವಿಕ್ ಜೊತೆ ಎಲ್ಲ ಟೈಮ್ ಪಾಸ್ ಮಾಡ್ತಿದ್ದಾರೆ. ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ. ಕೊಡು ಬಾಯ್ ಮಾಡು. ಮುತ್ತು ಕೊಟ್ಬಿಟ್ಟು ಹೋಗು. ದೊಡ್ಡಮ್ಮ ಮುತ್ತು ಕೊಟ್ಬಿಟ್ಟು ಹೋಗೋಣ. ಎಲ್ಲ ದೊಡ್ಡಮ್ಮ ಮುತ್ತು ಕೊಟ್ಬಿಟ್ಟು ಕಾರಲ್ಲಿ ಹೋಗೋಣ. ಈ ಕಡೆ ಮುತ್ತು ಕೊಡು ಹೋಗೋಣ. ಬಾಯ್ ಮಾಡಲಿ. ನನಗೆ ಮುತ್ಕೊಡು. ಅಭಿಗೆ ಮುತ್ಕೊಡು ಹೋಗೋಣ. ಬಾಯ್ ಬಾಯ್ ಬಾಯ್. ನನಗೆ ನಾನು ಕೊಡ್ಲ. ಬಾಯ್ ಎಲ್ಲರಿಗೂ ಟಾಟಾ. ಹೆಂಗಪ್ಪ ಸೌಂಡ್ ಮಾಡು. ಏನ್ ಮಾಡು. ಇನ್ನು ಋತ್ವಿಕ್ ಇಷ್ಟು ದಿನ ಅಲ್ಲೇ ಇದ್ದ. ಸೊ ಇವತ್ತು ಹೊರಟಿದ್ದಾನೆ. ಅದಕ್ಕೆ ಅವರು ಅಷ್ಟೊಂದು ಮುದ್ದು ಮಾಡ್ತಾ ಇದ್ದಾರೆ. ಇನ್ನು ಅಕ್ಕನೂ ಕೂಡ ದೊಡ್ಡ ಅಕ್ಕ ಬಂದಿದ್ಲು. ಇವತ್ತು ಅವಳು ಹೊರಗಡೆ ಹೋಗಿದ್ಲು, ಮೇಕಪ್ ಇತ್ತು ಅಂತ. ಅವಳು ಬಂದಮೇಲೆ ಅವಳನ್ನು ಕೂಡ ಮಾತಾಡಿಸ್ಕೊಂಡು ನಾವು ಹೊರಟೋ ಅಷ್ಟರಲ್ಲಿ ಆಲ್ಮೋಸ್ಟ್ 7:45 ಆಗಿತ್ತು. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಏನು ಅಂತ ಹೇಳಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್.